ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಲಾಸ್ಟ್ ಪಾರ್ಟಲ್ಲಿ ಯುಬ್ಯಾಕ್ ಹೊರಗಡೆ ನಿಂತ್ಕೊಂಡು ಬ್ರಷ್ ಮಾಡ್ತಾ ಇರ್ತಾನೆ. ಸೊ ಅದನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದನ್ನ ನೋಡೋಕೆ ತುಂಬ ಚೆನ್ನಾಗಿದೆ. ಒಂದೇ ಒಂದು ಟೈಮ್ ಟಚ್ ಮಾಡಲ ಅಂತ ಕೇಳಿ ಇವನು ಕೈಯನ್ನೇ ನೋಡ್ತಾ ಇದ್ದಾಳೆ ಅಂದ್ಕೊಂಡು ಟೀ ಶರ್ಟ್ನೆಲ್ಲ ಮೇಲೆತ್ತಿ ತೋರಿಸ್ತಾ ಇದ್ದಾನೆ. ಅವಳು ಆಮೇಲೆ ಹಾಗೆ ಬಂದು ಬ್ರಷ್ನ ಇಸ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗಲೇ ಇವನಿಗೆ ಗೊತ್ತಾಗೋದು ಇಷ್ಟೊತ್ತು ಇವನ ಕೈನ ನೋಡ್ತಾ ಇಲ್ಲ, ಇವನ ಹಾರ್ಮ್ಸ್ ನೋಡ್ತಾ ಇಲ್ಲ, ಇವನು ಬ್ರಷ್ ಮಾಡ್ತಿರೋದನ್ನ ನೋಡ್ತಾ ಇದ್ರು ಅಂತ. ನನಗೆ ಈ ಬ್ರಷ್ ತುಂಬ ಇಷ್ಟ ಆಗಿದೆ ಅಂತ ನಗ್ತಾ ಮಾತಾಡುವಾಗ ಇವನ ಹತ್ರ ಒಂದು ಎಕ್ಸ್ಟ್ರಾ ಇರೋ ಬ್ರಷ್ನ ಗಿಫ್ಟಾಗಿ ಕೊಡ್ತಾನೆ. ಇನ್ನೊಂದು ಸೈಡ್ ಯುಬ್ಯಾಕ್ ಕಾರ್ಗೆ ಸಂಬಂಧಿಸಿದ ಚಿಕ್ಕ ಪುಟ್ಟ ಪ್ರಾಬ್ಲಮ್ ನಡೀತಾ ಇದೆ ಅಲ್ವಾ. ಯುಬ್ಯಾಕ್ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕೆ ಯಾರಾದರೂ ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರಾ ಅಂತ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ ಬೇರೆ ಗೆಟಪ್ಪಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಸೈಡ್ ಮಲ್ಗೋಕ್ಕೆ ಮುಂಚೆ ಯುಬ್ಯಾಕ್ ಹಾಂಗ್ ಶಾಪ್ ಇದೆ ಅಲ್ವಾ, ಅದ್ರ ಮೇಲೆ ಒಂದು ರೂಮ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಹಾಡು ಕೇಳೋಕ್ಕೆ ಅಂತ ತುಂಬ ಕ್ಯಾಸೆಟ್ನ ಇಟ್ಕೊಂಡಿದ್ದಾರೆ. ಎಲ್ಲನೂ ಹಳೆ ಹೀರೋದು. ಮತ್ತು ಇವರು ಸಿಂಗರೂ ಹೌದು. ಇವ್ರ ಹಾಡು ನನಗೆ ತುಂಬ ಇಷ್ಟ ಆಗುತ್ತೆ. ಇದನ್ನ ಕೇಳಿದೆ ಯುಬ್ಯಾಕ್ ಬೇಕು ಅಂತಲೇ. ಇವ್ರು ತುಂಬ ವಯಸ್ಸಾದ ಪರ್ಸನ್, ಈ ಕಾಲದಲ್ಲಿ ಇವ್ರ ಸಾಂಗ್ ಕೇಳ್ತಾ ಇದೆಯಾ ಅಂದರೆ ವಿಚಿತ್ರವಾಗಿದೆ ಅಂದಾಗ ಆವಾಗಲೇ ವಿಷಯನ ಹೇಳ್ತಾಳೆ. ಆ್ಯಕ್ಚುಲಿ ಈ ಸಾಂಗ್ ಎಲ್ಲ ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ. ಅವರು ನನಗಾಗಿ ಬಿಟ್ಟೋಗಿರೋದು ಲಾಸ್ಟಲ್ಲಿ ಇದೆ. ಒಂದು ಸಾರಿ ಫಿಶಿಂಗ್ ಮಾಡೋಕ್ಕೆ ಅಂತ ಇಬ್ಬರು ನೀರಲ್ಲಿ ಮುಳುಗಿ ಸತ್ತೋದ್ರು. ಇದೆಲ್ಲ ಕೇಳಿದ್ಮೇಲೆ ಯುಬ್ಯಾಕ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಷ್ಟು ದಿನ ದಿಮಾಕಲ್ಲಿ ಮಾತಾಡ್ತಾ ಇದ್ನಲ್ಲ, ಇವಾಗ ಜೊತೆನೇ ಸಾಂಗ್ಸ್ನೆಲ್ಲ ಕೇಳ್ತಾ ಅಲ್ಲೇ ಮಲ್ಕೊತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿದ್ದೆ ಮಾಡಿ ಎದ್ದಿದ್ದೆ ಮನೆಗೆ ಬರೋವರೆಗೂ ಯುಬ್ಯಾಕ್ ಇದ್ದಾನಲ್ವ ಹತ್ರ ಮಾತಾಡಿಕೊಂಡೇ ಬರ್ತಾ ಇದ್ದಾನೆ. ರೂಮ್ ಇದೆ ಅಲ್ವಾ, ಅಲ್ಲಿ ಒಂದು ಫೋಟೋ ಇರುತ್ತೆ ಅಲ್ವಾ, ಅದೇ ಥರನೇ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಒಬ್ಬ ಪರ್ಸನ್ ಸಾಂಗ್ ಇಷ್ಟ ಆಗುತ್ತೆ ಅಂದೆ ಅಲ್ವಾ, ಖಂಡಿತ ಒಂದು ದಿನ ನಿನ್ನ ಮೀಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಇದನ್ನ ಕೇಳುವಾಗ ಖುಷಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಬಂದಿರೋ ಯುಬ್ಯಾಕ್ ಬ್ರೇಕ್ಫಾಸ್ಟ್ನ ಏನು ಪ್ರಾಬ್ಲಮ್ ಮಾಡದೆ ತಿಂತಾನೆ. ಅವ್ನು ಡಯಟ್ ಹೇಗೋ ಅದೇ ಥರನೇ ಅವನೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದಾನೆ. ಇನ್ನೊಂದು ಸೈಡ್ ಅವನು ಸರ್ಫಿಂಗ್ ಬೋರ್ಡ್ನ ಕೋಪದಲ್ಲಿ ಹೊಡೆದಾಕಿರ್ತಾಳೆ ಅಲ್ವಾ, ಅದನ್ನ ಇವಾಗ ಸರಿ ಮಾಡಿ ಕೊಟ್ಟಿದ್ದಾರೆ. ಹೆಂಗೋ ಅದನ್ನ ಇಟ್ಕೊಂಡು ಯುಬ್ಯಾಕ್ ಬೋರ್ ಆಗುವಾಗೆಲ್ಲ ಅದನ್ನ ತಗೊಂಡು ಹೋಗಿ ಸರ್ಫಿಂಗ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಹೀಗೆ ನೈಟ್ ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಡಿಫ್ರೆಂಟ್ ಆದ ಡಿಶ್ನ ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಸ್ಮೆಲ್ ಚೆನ್ನಾಗಿದೆ. ಇಷ್ಟು ದಿನ ಡಯಟ್ ಅಂತ ಹೇಳ್ತಾ ಇದ್ದನು, ಅದನ್ನ ನೋಡ್ತಾ ಇದ್ದಾನೆ. ಬೇರೆ ದಾರಿ ಇಲ್ಲ, ಹತ್ರ ಹೋಗಿ ಕೇಳಿ ಹೆಂಗಾದರೂ ತಿನ್ನೋಣ ಅಂತ ಹತ್ರ ಬರ್ತಾ ಇದ್ದಾನೆ. ಆದರೆ ಗತ್ತನ್ನ ಮೇಂಟೈನ್ ಮಾಡಬೇಕು ಅಂತ ಯಾಕೆ ಹೀಗೆ ನನ್ನ ನಿದ್ದೆ ಮಾಡೋಕ್ಕೆ ಬಿಡದೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಅಲ್ಲಿಂದ ಹೋಗ್ತಾನೆ. ಆ್ಯಕ್ಚುಲಿ ಮತ್ತು ಅವ್ರ ಅಜ್ಜಿ ಇಬ್ಬರು ಪ್ಲ್ಯಾನ್ ಇದು. ಅವನು ಈ ಐಲ್ಯಾಂಡ್ಗೆ ಬಂದಾಗಿಂದನೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಚೆನ್ನಾಗಿ ಊಟ ಮಾಡಿಸ್ಬೇಕು ಅಂತಲೇ ಇವರಿಬ್ಬರು ಈ ಥರ ಮಾಡ್ತಾರೆ. ಇಲ್ಲ ಅಂದರೆ ಎಲ್ಲಾದರೂ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ ಅಂತ. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಬಾರ್ದು ಅಂದ್ಕೊಂಡಿರ್ತಾರೋ ಅದೇ ನಡೆಯುತ್ತೆ. ಎಲ್ಲೋ ಹೊರಗಡೆ ಹೋಗಿ ಮನೆಗೆ ಬರುವಾಗ ನಡೆಯೋಕ್ಕೂ ಎನರ್ಜಿ ಇಲ್ಲದೆ ಜ್ಞಾನ ತಪ್ಪಿ ಬೀಳ್ತಾನೆ. ನೆಕ್ಸ್ಟ್ ಆ ಜಾಗಕ್ಕೆ ಡಾಕ್ಟರ್ನ ಕರೆಸಿರ್ತಾರೆ. ಏನಾಗಿದೆ ಅಂತ ಚೆಕಪ್ ಮಾಡಿದಾಗಲೇ ಇವರು ಸರಿಯಾಗಿ ಊಟ ಮಾಡೋದಿಲ್ಲ, ಅದಲ್ಲದೆ ನೈಟ್ ಟೈಮ್ಗೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಇವನ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆನೇ ಇವರು ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಹೀಗೆ ಪ್ರಜ್ಞೆ ತಪ್ಪಿರೋ ಯುಬ್ಯಾಕ್ ಯಾವುದೋ ವಿಷಯನ ಥಿಂಕ್ ಮಾಡೋ ಥರ ತೋರಿಸ್ತಾರೆ. ಅವ್ನು ಚಿಕ್ಕ ಹುಡುಗ ಆಗಿರುವಾಗ ಅವನು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿರ್ತಾನೆ. ಅದಲ್ಲದೆ ಸಖತ್ ಕೋಪದಲ್ಲಿ ಕೂಗಿ ಅಲ್ಲಿರೋ ವಸ್ತುನೆಲ್ಲ ಎತ್ತಿ ಹೊಡೆಯುತ್ತಾರೆ. ಈ ಥರ ವಿಷಯ ಪದೇ ಪದೇ ಬರೋದ್ರಿಂದ ಮಲಗಿರೋನು ದಿಢೀರಂತ ಎದ್ದೊಳ್ತಾನೆ. ಹೀಗೆ ತುಂಬ ಹೊತ್ತಿನ ನಂತರ ಎದ್ದು ಸರಿ ರಿಲ್ಯಾಕ್ಸ್ ಮಾಡೋಣ ಅಂತ ಹೊರಗಡೆ ಬಂದಿದ್ದಾನೆ. ಅಲ್ಲಿ ಪಕ್ಕದಲ್ಲಿ
ಹಾಂಗ್ ನೀರಲ್ಲಿ ಮೀನನ್ನು ಹಿಡಿತಾ ಇದ್ದಾಳೆ. ನೆಕ್ಸ್ಟ್ ಮನೆಗೆ ಬರುವಾಗ ಅಜ್ಜಿ ಯಾರನ್ನೋ ಮೀಟ್ ಮಾಡಿ ಅವ್ರ ಹತ್ರ ಏನೋ ವಸ್ತುನ ಬಚ್ಚಿಟ್ಕೊಂಡು ತಗೊಳ್ಳೋದನ್ನ ನೋಡ್ತಾನೆ. ಸ್ಟ್ರೈಟಾಗಿ ಅವ್ರ ಹತ್ರ ಹೋಗಿ ಕೈಯಲ್ಲಿ ಬಚ್ಚಿಕ್ಕಿರೋದನ್ನ ತೋರಿಸಿ ಅಂತ ಕೇಳಿದಾಗ ಅವರು ಅದು ಅದ್ರ ಮೇಲೆ ಹೇಳ್ತಾರೆ, ಸಿಟಿಯಿಂದ ಯಾವುದೋ ಮಸಾಲ ಪ್ಯಾಕೆಟ್ನ ತಗೊಬರೋದಕ್ಕೆ ಕೇಳಿದ್ದಾರೆ. ಇಲ್ಲಿ ಇಲ್ಲ, ನಾನು ಕಷ್ಟಪಟ್ಟು ಏನೇ ರೆಡಿ ಮಾಡಿದ್ರು ನಿಮಗೆ ಇಷ್ಟ ಆಗಿಲ್ಲ ಅಂತ ಯಾವುದನ್ನು ಸರಿಯಾಗಿ ಊಟ ಮಾಡ್ತಾಯಿಲ್ಲ. ಇದೆಲ್ಲ ಸೇರಿಸಿಕೊಂಡ್ರೆ ಅಡುಗೆ ಟೇಸ್ಟಾಗಿರುತ್ತಂತೆ. ನಿಮಗಾಗೆ ಇದನ್ನ ನಾನು ತಗೊಬರೋದಕ್ಕೆ ಹೇಳಿದೆ ಅಂತಾರೆ. ಇದನ್ನ ಕೇಳಿದೆ ಯುಬ್ಯಾಕ್ಗೆ ಒಂಥರ ಆಗುತ್ತೆ. ಇಲ್ಲ, ನೀವು ನನಗೆ ಅಂತ ಇನ್ಮೇಲೆ ಇಷ್ಟೊಂದು ಕಷ್ಟಪಡೋದು ಬೇಡ. ನೀವು ಕುಕ್ ಮಾಡೋ ಫುಡ್ನ ತುಂಬ ಚೆನ್ನಾಗೇ ಇದೆ. ಅಂದು ನೈಟ್ ಅವನಿಗಿರೋ ಹಸಿವಿಗೆ ಕುಕ್ ಮಾಡಿ ಕೊಡೋ ಫುಡ್ನೆಲ್ಲ ಚೆನ್ನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ಯುಬ್ಯಾಕ್ ಈ ಥರ ನಡ್ಕೊಳ್ಳೋದನ್ನ ನೋಡಿ ಇವರಿಬ್ಬರಿಗೂ ಖುಷಿ ಆಗ್ತಾ ಇದೆ. ನೈಟ್ ನಿದ್ದೆಗೆ ಹೋಗೋಕ್ಕೂ ಮುಂಚೆ ಹಾಂಗ್ ಅವನಿಗಾಗಿ ಬಿಸಿನೀರನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಆ ಬಾತ್ ಟಬ್ಬಲ್ಲಿ ಅಲ್ಲಿಂದ ಹೊರಗಡೆ ಹೋಗುವಾಗ ಶಾರ್ಟ್ಸ್ನ ನೋಡಿ ಅದನ್ನ ತಗೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ. ಹಾಂಗ್ ಇವಾಗ ನೀನು ಅದನ್ನ ಕೊಡ್ತೀಯಾ ಇಲ್ಲ ಅಂತ ಹೆಂಗೋ ಅವಳ ಹತ್ರ ಇಂದ ಇಸ್ಕೊತಾನೆ. ಜಾರಿ ಕೆಳಗಡೆ ಬೀಳಬೇಕಿತ್ತು, ಆದರೆ ಹಾಂಗ್ ಅವನಿಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೊರಗಡೆ ನಗ್ತಾ ಹೋಗ್ತಾರೆ. ನೆಕ್ಸ್ಟ್ ಯುಬ್ಯಾಕ್ ಆ ಬಾತ್ ಟಬ್ಬಲ್ಲಿ ಕೂತ್ಕೊಂಡು ಥಿಂಕ್ ಮಾಡಿ ನೋಡ್ತಾ ಇದ್ದಾನೆ. ಅವನ ಮನೇಲಿ ಎಷ್ಟು ಗತ್ತಲ್ಲಿ ಇದ್ದು ಅವರಿಲ್ಲಿ ಆ ಥರ ಏನೂ ಇಲ್ಲ, ತುಂಬ ಕಷ್ಟಪಡೋದಾಗಿ ಅಂತ ಅದಲ್ಲದೆ ಇಷ್ಟು ದಿನ ಹಾಗೇನಾದರೂ ಮಾಡಿದರೆ ಅವ್ರ ಮೇಲೆ ಕೋಪ ಪಡ್ತಾ ಇದ್ದ ಅಲ್ವಾ. ಈಗ ಆ ಥರ ಎಲ್ಲ ಏನಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ಎದ್ದಿದ್ದ ಹಾಂಗ್ ಡ್ರೆಸ್ನೆಲ್ಲ ಹೊರಗಡೆ ಒಣ ಹಾಕ್ತಾ ಇದ್ದಾಳೆ. ಯುಬ್ಯಾಕ್ ಹಾಗೆ ಸೈಲೆಂಟಾಗಿ ಹಾಂಗ್ನೇ ನೋಡ್ತಾ ಇದ್ದಾನೆ. ಇನ್ನೊಂದು ಸೈಡು ಶಿಪ್ಪಲ್ಲಿ ಇರೋ ಒಬ್ರನ್ನ ತೋರಿಸ್ತಾರೆ. ನೋಡಿದ್ರೆ ಏನು ಅಂದರೆ ಜಾಕ್ ಸ್ಪ್ಯಾರೋ ಥರನೇ ಇದ್ದಾನೆ. ಇವನ ನೇಮ್ ಏನು ಅಂದರೆ ಚಾಯ್. ಇವನ ಕೈಯಲ್ಲಿರೋ ಚೈನ ನೋಡಿದ್ರೆ ಅದು ಹಾಂಗ್ ಫೋಟೋ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇವನು ಹಾಂಗ್ನ ಲವ್ ಮಾಡ್ತಾ ಇದ್ದಾನೆ. ಹೇರ್ನೆಲ್ಲ ಕಟ್ ಮಾಡಿ ಹೇರ್ ಸ್ಟೈಲ್ನೇ ಟೋಟಲಾಗಿ ಚೇಂಜ್ ಮಾಡ್ತಾನೆ. ಹೀಗೆ ಅವನು ಆ ಐಲ್ಯಾಂಡ್ಗೆ ಬರ್ತಾ ಇದ್ದಾನೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಅಲ್ಲಿರೋ ಊರಿನ ಸ್ಪೀಕರಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದನ್ನ ಕೇಳಿದೆ ಹಾಂಗ್ ಫುಲ್ ಹ್ಯಾಪಿ. ಚಾಯ್ನ ಮೀಟ್ ಮಾಡೋಕ್ಕೆ ಬೇಗ ಬೇಗ ಓಡೋಗಿ ಬೋಟ್ ಬರೋ ಹತ್ರ ನಿಂತಿದ್ದಾಳೆ. ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೆ ಯುಬ್ಯಾಕ್ ಯಾರನ್ನ ನೋಡೋಕೆ ಈ ಥರ ಓಡ್ತಾ ಇದ್ದಾಳೆ ಅಂತ ಥಿಂಕ್ ಮಾಡ್ತಾನೆ. ಆದರೆ ಹಂಗೆ ಎಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ವರ್ಷದ ನಂತರ ವಾಪಸ್ ಬಂದಿದ್ದಾನೆ ಅನಿಸುತ್ತೆ. ಅವನು ಬಂದಿದ್ದೆ ಹಾಂಗ್ ಹ್ಯಾಪಿಯಲ್ಲಿ ಅವನನ್ನ ಹಗ್ ಮಾಡಿಕೊಂಡು ಮಾತಾಡ್ತಾ ಇದ್ದಾಳೆ. ಹ್ಯಾಂಗ್ನ ಎತ್ಕೊಂಡು ಚಾಯ್ ಹಾಗೆ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಯುಬ್ಯಾಕ್ ಪಕ್ಕ ನೋಡ್ತಾ ಇದ್ದಾನೆ. ಇದನ್ನ ನೋಡಿ ಹೌದು ಇವ್ರು ಯಾರು ಅಂದಾಗ ನಮ್ಮ ಐಲ್ಯಾಂಡ್ಗೆ ಹೊಸ್ದಾಗಿ ಬಂದಿದ್ದಾರೆ ಅಂತಾರೆ. ಕೇಳಿದಾಗ ಹಾಂಗ್ ಎಲ್ಲ ಡೀಟೇಲ್ನು ಹೇಳ್ತಾರೆ. ಇವರೊಬ್ಬ ಫೇಮಸ್ ಆದ ಆ್ಯಕ್ಟರ್ ನಮ್ಮ ಐಲ್ಯಾಂಡ್ಗೆ ಗೆಸ್ಟಾಗಿ ಬಂದಿದ್ದಾರೆ. ಇವರು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇರುವಾಗ ದಿಢೀರಂತ ಆ ಜಾಗಕ್ಕೆ ಒಂದು ಗುಂಪೇ ಬರುತ್ತೆ. ಇದನ್ನ ನೋಡಿದೆ ಯುಬ್ಯಾಕ್ ಏನು ಥಿಂಕ್ ಮಾಡ್ತಾನೆ ಅಂದರೆ, ನಾವೇ ಒಬ್ಬ ದೊಡ್ಡ ಆ್ಯಕ್ಟರ್, ನನ್ನ ಮೀಟ್ ಮಾಡೋದಕ್ಕೆ ಎಲ್ಲರೂ ಹೀಗೆ ಓಡಿ ಬರ್ತಾ ಇದ್ದಾರೆ ಅಂತ ಇವನಿಗೆ ಒಂದು ಥಾಟು. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕಬೇಕು ಅನ್ನೋ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಆಲ್.